ಸೋಮೇಶ್ವರದ ಶ್ರೀ ಸೋಮನಾಥ ದೇವಸ್ಥಾನದಲ್ಲಿ ವರ್ಷಾವಧಿ ಜಾತ್ರಾ ಮಹೋತ್ಸವವು ಏಪ್ರಿಲ್ 1 ರಿಂದ ಏಪ್ರಿಲ್ 15 ರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ. ಸೋಮನಾಥನ ಜಾಗ ದೇವಸ್ಥಾನಕ್ಕೆ ಸೇರಿದ್ದಾಗಿದೆ. ಗೋಶಾಲೆ, ಯಾತ್ರಿ ನಿವಾಸ, ಪಾರ್ಕಿಂಗ್ ಸೇರಿದಂತೆ ಅಭಿವೃದ್ಧಿ ಕೆಲಸಗಳು ದೇವಸ್ಥಾನದ ಹೆಸರಿನಲ್ಲಿಯೇ ಆಗಲಿದೆ ಹೊರತು ಯಾವುದೇ ಸಂಘಟನೆಗಳ ಹೆಸರಿನಲ್ಲಿ ಮಾಡಲು ಬಿಡುವುದಿಲ್ಲ ಎಂದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಿ ರವೀಂದ್ರನಾಥ ರೈ ಹೇಳಿದ್ದಾರೆ. ಅವರು ಉಳ್ಳಾಲದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ರಾತ್ರಿ 9 ಗಂಟೆಯಿಂದ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ತೊಕ್ಕೊಟ್ಟು ಇವರಿಂದ ಶಿವಮಹಿಮೆ ಕಿರು ನಾಟಕ ನಡೆಯಲಿದೆ. ಏಪ್ರಿಲ್ 14 ರಂದು ಸೋಮವಾರ ಸಂಜೆ 5:30 ರಿಂದ ಶ್ರೀ ಸೋಮನಾಥ ಭಜನಾ ಮಂಡಳಿ ಇವರಿಂದ ಭಜನಾ ಕಾರ್ಯಕ್ರಮ ನಡೆಯಲಿದೆ. ಏಪ್ರಿಲ್ 15 ಮಂಗಳವಾರದಂದು ಶಿವನಾಮ ಜಪ ಸಮಿತಿ ಶ್ರೀ ಸೋಮನಾಥ ದೇವಸ್ಥಾನ ಇದರ ಆಶ್ರಯದಲ್ಲಿ ಶ್ರೀ ಚೀರುಂಬ ಭಗವತಿ ಕಲಾ ಪೋಷಕರ ಬಳಗ ಉಳ್ಳಾಲ ಇವರಿಂದ ತಿರುವಾದಿರ ಸಮೂಹ ನೃತ್ಯ ನಡೆಯಲಿದೆ ಎಂದರು. ಈ ಪತ್ರಿಕಾಗೋಷ್ಠಿಗೆ ಬಂದು ಸೇರಿದ್ದೇವೆ. ಹಾಗಾಗಿ ದಯವಿಟ್ಟು ಎಲ್ಲ ಭಕ್ತಾದಿಗಳು, ಎಲ್ಲ ಈ ಸೋಮನಾಥ ದೇವಸ್ಥಾನ ಮಾಗಣಿಗೆ ಸಂಬಂಧಪಟ್ಟ ದೈವ ದೇವಸ್ಥಾನಗಳ ಎಲ್ಲ ಪದಾಧಿಕಾರಿಗಳು ಇವರೆಲ್ಲ ನಾಡ್ದು ಏಪ್ರಿಲ್ 11ಕ್ಕೆ ಬೆಳಿಗ್ಗೆ ನಡೆಯುವ ಧ್ವಜಾರೋಹಣ ಸಂದರ್ಭದಿಂದ ಹಿಡಿದು 15 ತಾರೀಕಿನ ಇದು ಭಗವತಿ ಭೇಟಿ, ಅಡ್ಕ ಭಗವತಿದ ಇತಿಹಾಸ ಪ್ರಸಿದ್ಧ ಒಂದು ಭೇಟಿ ಕೂಡ ಇದೆ. ಅದಕ್ಕೂ ಎಲ್ಲರೂ ಬರಬೇಕಾಗಿ, ಎಲ್ಲರೂ ಭಾಗವಹಿಸಬೇಕಾಗಿ ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ. ತಾರೀಕು 11 ರಂದು ಬೆಳಿಗ್ಗೆ 9 ಗಂಟೆಗೆ ಕೊಡಿಮರ ಏರುವುದು, ಧ್ವಜಮರ ಏರಿಸುವುದು, ಆಮೇಲೆ ಮಹಾಪೂಜೆ, ಬಲಿ, ಇತರ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿಕ್ಕಿದೆ. 18ನೇ ತಾರೀಕಿಗೆ ಕಲಶಾಭಿಷೇಕ, ಮಹಾಪೂಜೆ, ಬಲಿ ಸಮಾರಾಧನೆ, ರಾತ್ರಿ ರಂಗಪೂಜೆ ಹಾಗೂ ಶ್ರೀ ಭೂತ ಬಲಿ ಇದೆ. 13ನೇ ತಾರೀಕಿಗೆ ಮಹಾಪೂಜೆ, ಸಮಾರಾಧನೆ, ರಾತ್ರಿ ಭೂತ ಬಲಿ, ಕಟ್ಟೆ ಪೂಜೆ ಹಾಗೂ ಬಂಟರ ಸಮಾರಾಧನೆ ನಡೆಯಲಿಕ್ಕಿದೆ. 14ನೇ ತಾರೀಕಿಗೆ ಬೆಳಿಗ್ಗೆ ನಮ್ಮ ಅಡ್ಕ ಭಗವತಿಗಳ ಭೇಟಿ ಇದೆ. ಆಮೇಲೆ ದೇವರು ಭಗವತಿಗಳ ದರ್ಶನ ಇದೆ. ಆಮೇಲೆ ಕಲಶಾಭಿಷೇಕ ಆಗಿ ದೇವರು ಬ್ರಹ್ಮರಥೋತ್ಸವಕ್ಕೆ ಆರೋಹಣ ಮಾಡಲಿಕ್ಕಿದ್ದಾರೆ. ಹಾಗೂ ರಾತ್ರಿ 7 ಗಂಟೆಗೆ ಬ್ರಹ್ಮರಥೋತ್ಸವ ನಡೆಯಲಿದ್ದು ಸೋಮೇಶ್ವರ ಬೆಡಿ ಕೂಡ ನಡೆಯಲಿಕ್ಕಿದೆ. ಬ್ರಹ್ಮಕಲಶೋತ್ಸವ ಸಮಿತಿ ಕೋಶಾಧಿಕಾರಿ ಪದ್ಮನಾಭ ಶೆಟ್ಟಿ ವರ್ಕಾಡಿ ಜಾಗದ ಕುರಿತು ಮಾಹಿತಿ ನೀಡಿದರು. ವ್ಯವಸ್ಥಾಪನಾ ಸಮಿತಿ ಸದಸ್ಯ ದೀಪಕ್ ಪಿಲಾರ್, ಭಾಸ್ಕರ್ ಗಟ್ಟಿ ಸೋಮೇಶ್ವರ, ಕಿಶೋರ್ ಎಂ ಉಚ್ಚಿಲ್, ಸದಾನಂದ ಬಂಗೇರ, ದೇವಸ್ಥಾನದ ಪ್ರಬಂಧಕ ಜೀರ್ಣೋದ್ಧಾರ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮಾಜಿ ಸದಸ್ಯ ರಾಘವ್ ಉಚ್ಚಿಲ್ ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. ಮಮ್ಮಿ, ಸಮ್ಮರ್ ವೆಕೇಶನ್ಸ್ ಗೆ ಈ ಸರಿ ವಾಟರ್ ಪಾರ್ಕ್ ಗೆ ಹೋಗೋಣ. ಶೋರ್ ಕಲ್ಲ, ಮಾನಸ ವಾಟರ್ ಪಾರ್ಕ್ ಗೆ ಹೋಗೋಣ. ಈಗ ಹಿರಿಯರಿಂದ ಕಿರಿಯರವರೆಗೆ ಸಿಂಗಲ್ಸ್ ಅಥವಾ ಫ್ಯಾಮಿಲಿ ಅನ್ಲಿಮಿಟೆಡ್ ವಾಟರ್ ಗೇಮ್ಸ್ ಹಾಗೆ ಸಂಜೆ ಮೇಲೆ ರೈನ್ ಡ್ಯಾನ್ಸ್ ಮತ್ತು ಮ್ಯೂಸಿಕಲ್ ಫೌಂಟೇನ್. ಕರಾವಳಿ ಕರ್ನಾಟಕದ ಬೃಹತ್ ವಾಟರ್ ಪಾರ್ಕ್ ಮಾನಸ ವಾಟರ್ ಪಾರ್ಕ್, ಪಿಳಿಕುಳ, ಮಂಗಳೂರು. ವಿಸಿಟ್ www.manasawaterpark.com.